ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಅಂತರಿಕ್ಷಕ್ಕೆ ಹೋಗಿರುವ ಪ್ರಥಮ ಭಾರತೀಯ ಮಹಿಳೆಯ ಬಗ್ಗೆ ತಿಳಿದುಕೊಳ್ಳೋಣ. ಕಲ್ಪನಾ ಚಾವ್ಲಾ. ಇವರ ತಂದೆ ಬನಾರಸಿ ಲಾಲ್ ಚಾವ್ಲಾ, ತಾಯಿ ಸಂಜೋತಿ ಚಾವ್ಲಾ. ಕಲ್ಪನಾ ಚಾವ್ಲಾ 17 ಮಾರ್ಚ್ 1962ರಲ್ಲಿ ಹರಿಯಾಣದ ಕರ್ನಾಲ್ನಲ್ಲಿ ಜನಿಸಿದರು. 4 ಜನ ಮಕ್ಕಳಲ್ಲಿ ಇವರು ಚಿಕ್ಕವರಾಗಿದ್ದರು. ಪ್ರಾಥಮಿಕ ಶಿಕ್ಷಣವನ್ನು ಟ್ಯಾಗೋರ್ ಬಾಲನಿಕೇತನ ಸ್ಕೂಲ್ನಲ್ಲಿ ಮುಗಿಸಿದರು. ಚಿಕ್ಕಂದಿನಲ್ಲಿಯೇ ಕಲ್ಪನಾ ಮುಖದಲ್ಲಿ ಒಂದು ಪ್ರಕಾಶಮಾನವಾದ ಹೊಳಪು ಇತ್ತು. ಬೇರೆ ಎಲ್ಲ ಮಕ್ಕಳು ಆಟಿಕೆಗಳಿಂದ ಆಡಿದರೆ, ಕಲ್ಪನಾ ಆಕಾಶದಲ್ಲಿ ಹಾರುವ ವಿಮಾನಗಳನ್ನು ನೋಡಿ ನಾನು ಒಂದು ದಿನ ಹೀಗೆ ಹಾರುವೆ ಎನ್ನುತ್ತಿದ್ದರು. ಆದರೆ ದಾರಿ ಅಷ್ಟು ಸುಗಮವಾಗಿರಲಿಲ್ಲ. ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಒಬ್ಬ ವಿಜ್ಞಾನಿ ಅಥವಾ ಪೈಲಟ್ ಆಗಿ ಸ್ವೀಕರಿಸುತ್ತಿರಲಿಲ್ಲ. ಹೆಣ್ಣು ಮಕ್ಕಳು ಕೇವಲ ಮನೆ ನೋಡಿಕೊಳ್ಳಲು ಮೀಸಲು ಎನ್ನುವ ಕಾಲ ಅದು. ಆದರೆ ಕಲ್ಪನಾ ಎಲ್ಲವನ್ನೂ ಕೇಳಿ ಕೇಳದಿರುವ ಹಾಗೆ ಇರುತ್ತಿದ್ದರು. 1976ರಲ್ಲಿ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಿಂದ ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರು. ಇವರು ಇಂಜಿನಿಯರಿಂಗ್ ಓದುವಾಗ ಕಾಲೇಜಿನಲ್ಲಿ ಇವರು ಒಬ್ಬರೇ ವಿದ್ಯಾರ್ಥಿನಿಯಾಗಿದ್ದರು. 1982ರಲ್ಲಿ ಅವರು ಅಮೆರಿಕಾಗೆ ಹೋಗಿ ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಮಾಸ್ಟರ್ಸ್ ಡಿಗ್ರಿ ಪಡೆದರು. ಮಾಸ್ಟರ್ಸ್ ಓದುವಾಗ ಇವರ ಪರಿಚಯ ಜೀನ್ ಪಿಯರ್ ಹ್ಯಾರಿಸನ್ ಅವರೊಂದಿಗೆ ಆಯಿತು. 1983ರಲ್ಲಿ ಹ್ಯಾರಿಸನ್ ಅವರೊಂದಿಗೆ ವಿವಾಹವಾದರು. ಇವರು ಕಠಿಣ ಪರಿಶ್ರಮದಿಂದ 1988ರಲ್ಲಿ ನಾಸಾ ಸೇರಿದರು. 1991ರಲ್ಲಿ ಇವರಿಗೆ ಅಮೆರಿಕದ ಪೌರತ್ವ ದೊರೆಯಿತು. ಡಿಸೆಂಬರ್ 1994ರಲ್ಲಿ ನಾಸಾ ಇವರನ್ನು ಗಗನಯಾತ್ರಿಯಾಗಿ ಆಯ್ಕೆ ಮಾಡಿತು. ಪ್ರೈಮ್ ರೋಬೋಟಿಕ್ ಆಪರೇಟರ್ ಆಗಿ ಆಯ್ಕೆ ಮಾಡಿತು. 19 ನವೆಂಬರ್ 1997ರಂದು ಕೊಲಂಬಿಯಾ ಸ್ಪೇಸ್ ಶಟಲ್ ಅಮೆರಿಕ ಕೆನಡಿ ಸೆಂಟರ್ನಿಂದ ಅಂತರಿಕ್ಷ ಹಾರಿಸಲಾಯಿತು. ಅದರಲ್ಲಿ ಕಲ್ಪನಾ ಸೇರಿ 6 ಜನ ಅಂತರಿಕ್ಷಕರಿದ್ದರು. ಈ ಮಿಷನ್ಗೆ STS-87 ಎಂದು ಹೆಸರಿಡಲಾಯಿತು. ಇವರು ಈ ಮಿಷನ್ನಲ್ಲಿ 15 ದಿನ 16 ಗಂಟೆ ಇದ್ದರು. 5 ಡಿಸೆಂಬರ್ 1997ರಂದು ಸ್ಪೇಸ್ ವಾಹನ ಸುರಕ್ಷಿತವಾಗಿ ಭೂಮಿಗೆ ಬಂದಿತು. ಅಂದಿನಿಂದ ಅವರು ಅಂತರಿಕ್ಷಕ್ಕೆ ಹೋದ ಭಾರತದ ಪ್ರಪ್ರಥಮ ಮಹಿಳೆಯಾಗುತ್ತಾರೆ. 2001ರಲ್ಲಿ ಹಿಂದಿನ ಸಫಲತೆ ಕಂಡಿದ್ದ ನಾಸಾ ಇವರನ್ನು 2ನೇ ಸ್ಪೇಸ್ ಮಿಷನ್ಗಾಗಿ ಆಯ್ಕೆ ಮಾಡಿದರು. ಇದರ ಹೆಸರು STS-107 ಎಂದು ಕರೆದರು. ಕೊಲಂಬಿಯಾ ಸ್ಪೇಸ್ ಶಟಲ್ ತನ್ನ ತಾಂತ್ರಿಕ ಕಾರಣಗಳಿಂದ ಈ ಮಿಷನ್ ಕಡಿಮೆ ಅಂದ್ರೂ 18 ಸಾರಿ ಮುಂದೂಡಲಾಯಿತು. 2 ವರ್ಷಗಳ ತಯಾರಿಯ ನಂತರ 16 ಜನವರಿ 2003 ಕೊಲಂಬಿಯಾ ಸ್ಪೇಸ್ ಶಟಲ್ ತನ್ನ 28ನೇ ಅಂತರಿಕ್ಷವನ್ನು ಹಾರಿಸಿತು. 1 ಫೆಬ್ರವರಿ 2003 ಈ ವಾಹನ ವಾಪಸ್ಸಾಗುತ್ತಿದ್ದಾಗ ಆಕಸ್ಮಿಕವಾಗಿ ಎಲ್ಲ ಯಾತ್ರಿಗಳಿಗೂ ಒಂದು ಅನುಭವವಾಯಿತು. ಉಸಿರಾಟದ ತೊಂದರೆಯಾಗಿ ಕೇವಲ ಭೂಮಿಯಿಂದ 63 ಕಿಲೋಮೀಟರ್ ಇರುವ ಸ್ಪೇಸ್ ವಾಹನ ಛಿದ್ರವಾಯಿತು. 7 ಗಗನಯಾತ್ರಿಗಳಿದ್ದರು. ಅದರಲ್ಲಿ ಒಬ್ಬರು 40 ವರ್ಷದ ನಮ್ಮ ಕಲ್ಪನಾ ಚಾವ್ಲಾ. ಇಂದಿಗೂ ಇವರು ದೇಶದ ಪ್ರೇರಣಾದಾಯಕ ಮಹಿಳೆಯಾಗಿದ್ದಾರೆ. ಇವರು ನಮಗೆ ಹೇಳಿಕೊಟ್ಟ ಮಾರ್ಗ. ಭೂಮಿ ಬಿಡುವ ಪ್ರಸಂಗ ಬಂದರೂ ಕನಸು ಮಾತ್ರ ಬಿಡಬಾರದು. ಜಗತ್ತಿನ ಯುವ ಜನತೆಗೆ ಇವರು ಸ್ಫೂರ್ತಿದಾಯಕವಾಗಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.